ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ನನ್ನ ಹೆಲ್ತಿ ಫುಡ್ ಚಾಲೆಂಜ್ನ ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಇದು ನನ್ನ 2ನೇ ದಿನ. ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಹಾಕಿದ್ದೆಲ್ಲ ರುಬ್ಕೊಂಡಿದ್ದೆ. ಈಗ ನೆಲ್ಲಿಕಾಯಿದು ಜ್ಯೂಸ್ ಮಾಡಬೇಕು. ನನಗೊಂದು ಗ್ಲಾಸು, ನನ್ನ ಹಸ್ಬೆಂಡ್ಗೊಂದು ಗ್ಲಾಸು ಜ್ಯೂಸ್. ನೆಲ್ಲಿಕಾಯಿ ಜ್ಯೂಸ್ ತುಂಬ ಒಳ್ಳೆಯದು. ಅದು ಬೆಳಗ್ಗೆ ತಗೊಂಡ್ರಂತೂ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ಜ್ಯೂಸ್ ಕುಟ್ಬಿಟ್ಟು ನಾನಿಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ನಾನು ಹೇಳ್ತೆ ಬ್ಲಾಗಲ್ಲೇ ನಿಮಗೆ ಗೊತ್ತಿರುತ್ತೆ, ನಾನು OMAD ಮಾಡೋದು ಅಂತ, ಅಂದರೆ 1 meal a day ಅಂತ. ನನ್ನ 1 meal a day ಇವತ್ತು ದೋಸೆನೇ ಆಗಿರುತ್ತೆ. ದೋಸೆಗೆ ನಾನಿಲ್ಲಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಹಾಗೆಯೇ ಹುರುಳಿ ಕಾಳನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆ ಕೂಡ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿದ್ರೆ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಕಡಲೆ ಬೀಜ ಮತ್ತು ಹುರುಳಿ ಕಾಳು ಇರೋದ್ರಿಂದ ಇದು ಒಂಥರ ಹೈ ಪ್ರೋಟೀನ್ ಚಟ್ನಿ ಅಂತಲೇ ಹೇಳ್ಬೋದು. ಕಡಲೆ ಬೀಜ ಮತ್ತು ಹುರುಳಿಕಾಳು ಎರಡೂ ಕೂಡ ತುಂಬ ಪ್ರೋಟೀನ್ ಇರುವಂಥ ಆಹಾರಗಳು. ಹಾಗಾಗಿ ಚಟ್ನಿನ ನಾವು ಇದರಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕಾಯಿ ಚಟ್ನಿಗಿಂತ ಇದು ಬೆಸ್ಟ್. ಕಾಯಿ ಚಟ್ನಿ ಗುಡ್ ಫ್ಯಾಟ್ ಹೌದು, ಆದರೆ ದೋಸೆಲೆಲ್ಲ ನಾವು ಪ್ರೋಟೀನ್ ಸೋರ್ಸ್ನ ಹುಡ್ಕೋಕ್ಕಾಗಲ್ಲ. ದೋಸೆಗೆ ಯೂಸ್ ಮಾಡಿರುವಂಥ ಉದ್ದಿನ ಕಾಳು ಕಡಲೆಬೇಳೆಲಿರುತ್ತೆ ಬಿಟ್ಟರೆ ಬೇರೆ ಕಡೆ ನಮಗೆ ಸಿಗಲ್ಲ. ಚಟ್ನಿಲಂತೂ ಸಿಗೋದೇ ಇಲ್ಲ ಕಾಯಿ ಯೂಸ್ ಮಾಡಿದ್ರೆ. ಹಾಗಾಗಿ ಈ ಥರ ಕಾಳುಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಪ್ರೋಟೀನ್ ಸಿಕ್ಕಂಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಕಾಳಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು 1 meal ತೊಗೊಳ್ಳೋದ್ರಿಂದ ನನಗೆ ಪ್ರೋಟೀನ್ ಅಗತ್ಯ ಇರುತ್ತೆ. ಮಸಾಲೆ ದೋಸೆ ಥರನೇ ಬಂದಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿ ತಿಂದ್ವಿ. ನಾನು, ನನ್ನ ತಂಗಿ, ನನ್ನ ಹಸ್ಬೆಂಡ್ ಎಲ್ಲ. ನಾನು ಇದಾದಮೇಲೆ ಇನ್ನೇನು ತಿನ್ನೋಕೆ ಹೋಗಲಿಲ್ಲ. 1-2 ಬಾಳೆಹಣ್ಣು ತಿಂದಿರ್ಬೋದು. ಆಮೇಲೆ ಅಂದ್ಕೊಂಡೆ ಸಂಜೆಗೆ ಮೊಟ್ಟೆ ಮಾಡ್ಕೊಳ್ಳೋಣ. ಮೊಟ್ಟೆ ಮಾಡ್ಕೊಂಡು ತಿಂದ್ಬಿಟ್ಟು ಇಲ್ಲಿಗೆ ಮುಗಿಸೋಣ ಈ ದಿನದ್ದು ನನ್ನ ಮೀಲ್ ಅಂತ. ಸೊ ಹಂಗೆ ಅಂದ್ಕೊಂಡು ನಾನು ಇನ್ನೇನು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಯಾಕಂದರೆ ನಾನು ಎಡಿಟಿಂಗ್ ಕೆಲಸ, ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದೆ. ಬೆಳಗ್ಗೆ ದೋಸೆ ತಿಂದಿರೋದಷ್ಟೇ. ಇವಾಗ ಮೊಟ್ಟೆ ಎಲ್ಲ ಬೇಯಿಸಿದ್ದೀನಿ. ಈಗ ಸ್ವಲ್ಪ ತಿಂದ್ಬಿಟ್ಟು ಮಲ್ಕೋತೀನಿ. ಇನ್ನೂ 8 ಗಂಟೆ. ಮಾವಿನ ಹಣ್ಣು ತಿಂದೆ, ಒಂದು ಕಿತ್ತಳೆ ಹಣ್ಣು ತಿಂದೆ, ಬಾಳೆಹಣ್ಣು ತಿಂದೆ ಅಷ್ಟೇ. ಇವತ್ತಿನ ದಿನಾನ ಹೆಲ್ದಿ ಹ್ಯಾಬಿಟ್ಸ್ ಜೊತೆ ಸಕ್ಸಸ್ಫುಲ್ಲಾಗಿ ಕಳೆದಿದ್ದೀನಿ. ಸೊ ಶುಕ್ರವಾರ ಹೆಲ್ತಿ ಫುಡ್ ಚಾಲೆಂಜ್ನ 3ನೇ ದಿನ. 2 ದಿನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಇದು 3ನೇ ದಿನ. ಬೆಳಗ್ಗೆದ್ದು ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಲ್ಲಿಕಾಯಿ ಜ್ಯೂಸ್ ಕುಟ್ಬಿಟ್ಟು ಬೇರೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳುವಾಗ ನಮ್ಮ ಅಜ್ಜಿ ಬಂದುಬಿಟ್ಟು ಹಲಸಿನ ಹಣ್ಣು ಕೊಟ್ಟರು ಮತ್ತು ದೋಸೆ ಇಟ್ಟು ಕೊಟ್ಬಿಟ್ಟೋದ್ರು. ನನಗೆ ದೋಸೆ ತಿನ್ನೋ ಪ್ಲ್ಯಾನ್ ಇರಲಿಲ್ಲ ಇವತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಕ್ಕೊಡ್ಲೇಬೇಕಾಯಿತು. ನಮ್ಮ ಮನೇಲಿ ಎಲ್ಲರಿಗೂ ಹಾಕ್ಕೊಟ್ನಲ್ಲ, ನಾನು ಒಬ್ಳಿಗೆ ಇನ್ನೇನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅದೇ ದೋಸೆ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನು ಮಧ್ಯಾಹ್ನಕ್ಕೆ ದಾಲ್ ಏನಾದರೂ ಮಾಡ್ಕೊಳ್ಳೋಣ ಅಂತ 4-5 ಲೆಮನ್ ಎಲ್ಲ ಕಿತ್ಕೊಂಡು ಬಂದೆ. ಏನಂದರೆ ನಿಂಬೆಹಣ್ಣು ಬಿಡೋದೇ ಇಲ್ಲ ಇಲ್ಲಿ. ಅವರೇ ಕಿತ್ಕೊಂಡ್ಬರ್ತಾರೆ, ಬೇರೆಯವ್ರು ಬಂದು ಬೈಯೋಂಗಿಲ್ಲ, ಮಾಡೋಂಗಿಲ್ಲ. ನಮ್ಮ ಪಕ್ಕದ ಮನೆ ಅಜ್ಜಿ ಬಾಯಿಗೆ ಬಂದಂಗೆ ಬೈತಾರೆ, ಅವ್ರದ್ದು ಇದೆ. ಬಟ್ ನಾವೇನೋ ಬೈಯಲ್ವಲ್ಲ, ಬಂದು ನಮ್ಮ ಗಿಡದಲ್ಲೇ ಕಿತ್ಕೊಂಡ್ರೆ ನನಗೇನು ಬೇಜಾರಿಲ್ಲ. ಆದರೆ ನಾವು ಬೆಳೆದಿರ್ತೀವಲ್ವ, ನಮಗೂ ಬಿಡ್ದಂಗೆ ಕಿತ್ಕೊಂಡ್ರೆ ನಂಗೆ ಬೇಜಾರಾಗಿದೆ. ನಾವು ಕಿತ್ಕೊಂಡು ಏನಾದರೂ ಮಿಕ್ಕಿದ್ರೆ ಬೇಕಾದ್ರೆ ಕಿತ್ಕೋಬೋದು. ನಮಗೆ ಸಾಕಾಗಲ್ಲ ಒಂದೊಂದು ಟೈಮು, ಆದರೂ ಕಿತ್ಕೋತಾರೆ, ಅದೇ ಬೇಜಾರು. ಅದಾದಮೇಲೆ ಒಂದು ಮಧ್ಯಾಹ್ನ ಅನ್ನೋಂಗೆ ನಾನಿಲ್ಲಿ ಸೀಬೆಕಾಯಿ ತಿಂತಾಯಿದ್ದೀನಿ. ಸೀಬೆಕಾಯಿ ಮತ್ತು ದ್ರಾಕ್ಷಿ ಇದೆಲ್ಲ ಸುಮ್ಮನೆ ಓಡಾಡ್ತಾ ನಾನು ಬಾಯಿಗೆ ಹಾಕಿರೋದು. ಇದೆಲ್ಲ ತಿಂದೆ ಇವತ್ತು. ಸೊ ಹಂಗಾಗಿ ನನಗೆ ಏನೂ ಹಸ್ವು ಅನಿಸಲ್ಲ. ಮತ್ತು ನಾನು ಅಲ್ಲೇ ನನ್ನ ಪ್ರೋಟೀನ್ ಸೋರ್ಸು ಅಥವಾ ವಿಟಮಿನ್ ಸೋರ್ಸ್ನ ನಾನು ಫಿಲ್ ಮಾಡ್ತಾ ಇರ್ತೀನಿ ಹೆಲ್ದಿ ವೇ ಅಲ್ಲಿ. ಇನ್ನು ಸಂಜೆಗೆ ದಾಲ್ ಮತ್ತು ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ. ಬೇಳೆ 1 ಕಪ್, ಹೆಸರು ಬೇಳೆ ಒಂದು ಸ್ವಲ್ಪ, ಇದನ್ನ ತೊಳೆದ್ಬಿಡ್ತೀನಿ. ಒಂದು ಟೊಮೊಟೊ, ಒಂದು 3-4 ಹಾಕ್ತೀನಿ. ಇವತ್ತಂತೂ ಯಾಕೋ ಏನೂ ಕೆಲಸ ಆದಂಗೆ ಅನಿಸ್ತಿಲ್ಲ. ಸ್ವಲ್ಪ ಯಾಕೋ ದಿನ ಅಷ್ಟು ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ದಾಲ್ಗೆ ಯೂಸ್ ಮಾಡ್ತಾ ಇರೋದು, ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪನ್ನ ದಾಲ್ ಜೊತೆ ಹಾಕಿದ್ರೆ ಪಾಲಕ್ ಸೊಪ್ಪು ಎಲ್ಲ ರೆಸಿಪಿಗೂ ಸೂಟ್ ಆಗುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಮಟನ್ ಸಾಂಬಾರ್ಗೆ ಹಾಕ್ಬೋದು, ಚಿಕನ್ ಸಾಂಬಾರ್ಗೆ ಹಾಕ್ಬೋದು, ಗ್ರೇವಿಗಳಿಗೆ ಹಾಕ್ಬೋದು, ದಾಲ್ಗೆ ಹಾಕ್ಬೋದು. ಇನ್ನು ಬೆಳ್ಳುಳ್ಳಿ ಇದನ್ನು ಪೀಲ್ ಮಾಡಲ್ಲ, ಹಾಗೆ ಹಾಕ್ತೀನಿ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ.
ಸ್ವಲ್ಪನೇ ಹಾಕ್ತೀನಿ, ಬೇಕಂದರೆ ಆಮೇಲೆ ಹಾಕ್ಕೋಬೋದು. ಇದನ್ನ ವಿಸಿಲ್ ಮುಚ್ಚಿ ಬೇಯಿಸ್ಕೊಳ್ಳೋದು. ಗಣಕೆ ಸೊಪ್ಪು ತಂದುಕೊಟ್ಟಿದ್ರು, ಗಣಕೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೆ. ಗಣಕೆ ಸೊಪ್ಪನ್ನ ಅಟ್ಲೀಸ್ಟ್ ತಿಂಗಳಿಗೆ ಒಂದು 3-4 ಸಾರಿ ತಿಂದರೆ ತುಂಬ ಒಳ್ಳೆಯದು. ಅಂದರೆ ಒಂದು ವಾರಕ್ಕೆ ಒಂದು ಸರಿನಾದ್ರು ತಿಂದರೆ ತುಂಬ ಒಳ್ಳೆಯದು. ಅದು ತುಂಬ ತಂಪು, ಜೊತೆಗೆ ಸಾಕಷ್ಟು ವಿಟಮಿನ್ಸ್ ಇದೆ ಅದರಲ್ಲಿ, ಮತ್ತು ಐರನ್ ಕೂಡ ಇದೆ. ಸೊ ತಿಂದರೆ ತುಂಬ ಒಳ್ಳೆಯದು. ಇಲ್ಲಿ ಬ್ಲೌಸ್ಗೆ ಡಿಸೈನ್ ಹಾಕುವಾಗ ಏನೋ ಕನ್ಫ್ಯೂಸ್ ಆಗಿ ಅವ್ರು ಕರೆದ್ರು ನನಗೆ. ಬ್ಲೌಸ್ಗೆ ಏನೋ ಫ್ರಿಲ್ಸ್ ಕೊಡೋಕ್ಕೆ ಹೇಳಿದ್ದೆ, ಅಂದರೆ ಈ ತೋಳ ಹತ್ರ ಅದು ಚೆನ್ನಾಗಿ ಬರ್ತಿದೆಯಾ ಇಲ್ವಾ ಅಂತ ನೋಡು ಅಂತ ಅಂದರು. ಅದು ನೋಡುವಾಗ ಅವ್ರ ಬ್ಲೌಸು ಕೂಡ ತೋರಿಸಿದ್ರು, ಈ ಥರ ಡಿಸೈನ್ ಕೊಡಿಸಿದ್ದೀನಿ ಅಂತ. ಅದು ನೋಡ್ತಾ ಇದ್ದೆ. ಬಟ್ ನನ್ನ ಬ್ಲೌಸ್ಗೂ ಹೇಳಿದ್ರು ಡಿಸೈನ್ ಕೊಡಿಸು ಅಂತ, ಬಟ್ ನಾನು ಕೊಡಿಸ್ಲಿಲ್ಲ. ಸುಮ್ಮನೆ ಏನು ಎಲ್ಲದಕ್ಕೂ ಎಂಬ್ರಾಯ್ಡ್ರಿ ಮಾಡಿಸೋದು ಅಂತ ಹೇಳ್ಬಿಟ್ಟು. ನಂದು ಯಾಕೋ ಚೆನ್ನಾಗಿ ಬರಲಿಲ್ಲ. ಅದು ಲಾಂಗ್ ತೋಳಾಗಿದ್ದರೆ ಫ್ರಿಲ್ಸ್ ಕೂಡ ಚೆನ್ನಾಗಿ ಬರ್ತಿತ್ತೇನೋ, ಬಟ್ ಇದು ಯಾಕೋ ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿದೆ, ಬೇಡ ಅಂತ. ಆಯ್ತು ಬಾ 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 ಅಲ್ಲಿ ಬಾ ಆಯ್ತು ಬಾ ಬಾ ಆಯ್ತು ಬಾ ಬಾ ಕ್ಯಾಮ್ರಾ ತೋರಿಸ್ರು ಸುಮ್ಮನೆ ಹೋಯ್ತಾನಲ್ಲಪ್ಪ. ಅಲ್ಲಿಂದ ಬಂದು ಕಾಫಿ ಕುಡಿದೆ. ಕಾಫಿ ಆದಮೇಲೆ 1 ಅವರ್ ಬಿಟ್ಟು ನಾನು ಊಟ ತಿಂದೆ. ಅಂದರೆ ಮೊಟ್ಟೆ ಮತ್ತು ಸೊಪ್ಪು, ಸ್ವಲ್ಪ ದಾಲು, ಸ್ವಲ್ಪ ರೈಸು. ಇವತ್ತಿನ ದಿನ ನಂದು ಇಷ್ಟೇ, ಹೆಲ್ದಿಯಾಗಿ ಮುಗಿಸ್ದೆ. ನಿನ್ನೆ ನಾನು ನನ್ನ ಹೆಲ್ತಿ ಫುಡ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೆ. ಇವತ್ತು 4th ಡೇ. ಇವಾಗ ಬೆಳಗ್ಗೆ ಎದ್ದು ನೆಲ್ಲಿಕಾಯಿ ಜ್ಯೂಸ್ ಕುಡ್ದಿದ್ದೀನಿ ಅಷ್ಟೇ. ಸೊ ಇವತ್ತಿನ ದಿನ ನಾನು ಕಂಪ್ಲೀಟ್ ಮಾಡ್ತೀನಿ, ನೋಡೋಣ ಬನ್ನಿ. ಅಡುಗೆ ಸ್ವಲ್ಪ ಲೇಟಾಗಿಯೇ ಮಾಡ್ತೀನಿ, ದಿನ ಸ್ವಲ್ಪ ಬ್ಯುಸಿಯಾಗೇ ಇರ್ತೀನಿ. ಸೊ ಆದಷ್ಟು ಶೂಟ್ ಮಾಡ್ಕೋತೀನಿ. ಮರದ ಮೇಲೇ ಹಣ್ಣಾಗಿ ಹೋಗಿದ್ದು ಸೀಬೆಕಾಯಿ, ಸ್ವಲ್ಪ ಹುಳ ಬಂದುಬಿಟ್ಟಿತ್ತು, ಅದನ್ನು ಕಟ್ ಮಾಡಿ ತಿಂತಾಯಿದ್ವಿ ಬೆಳಗ್ಗೆ ಎದ್ದು. ಅದಾದಮೇಲೆ ಹಾಲು ಕುಡಿತಿದ್ದೀನಿ. ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ನಾನು ಅರಿಶಿನ ಮತ್ತು ಶುಂಠಿ ಹಾಕಿ ಹಾಲು ಕುಡಿದು ಬೆಂಡೆಕಾಯಿ ಸಾಂಬಾರು ಮತ್ತು ಬೀಟ್ರೂಟ್ ಪಲ್ಯ, ಮೊಟ್ಟೆ ಎಲ್ಲ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ವೀಡಿಯೋ ಎಡಿಟಿಂಗ್ ಇತ್ತು, ಅದು ಮಾಡಬೇಕಿತ್ತು. ನಾನು ಸ್ವಲ್ಪ ಓದ್ಕೋಬೇಕಿತ್ತು. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಕಷ್ಟ. ನೆಲ್ಲಿಕಾಯಿದು ಜ್ಯೂಸ್ ಮಾಡ್ಕೊಂಡು ಕೂತೆ, ಸೀಬೆಕಾಯಿ ತಿಂದೆ, ಹಾಲು ಕೊಟ್ಟಿದ್ದೀನಿ ಅಷ್ಟೇ. ಇನ್ನೂ ಕೆಲಸ ಎಲ್ಲ ಆಗಿದೆ. ಸ್ನಾನ ಮಾಡಬೇಕು, ಇಲ್ಲ ಅದಕ್ಕೂ ಮುಂಚೆ ಎಕ್ಸಸೈಸ್ ಮಾಡಬೇಕು. ನಾನು ವರ್ಕೌಟ್ ಮಾಡಬೇಕು, ಮಾಡಿಲ್ಲ ಇವತ್ತು. ಮಾಡಬೇಕು, ಮನೆ ಒರೆಸ್ಬೇಕು, ಸ್ನಾನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಆಮೇಲೆ ತಿನ್ನಬೇಕು. ಆಗುತ್ತೆ ಒಂದು 4 ಗಂಟೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ನಮ್ಮತ್ತೆ, ನನ್ನ ತಂಗಿ, ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ನಾನು ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಕಲ್ಲ, ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ರೆ ಇರೋದೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ನೆಮ್ಮದಿಯಾಗಿ ಹೋಗೋಣ ಎಕ್ಸಸೈಸ್ಗೆ ಅಂತ. ಅವರೆಲ್ಲ ಊಟ ಮಾಡಿದ್ರು. ಊಟ ಮಾಡಿ ಅವ್ರವ್ರ ಕೆಲಸಕ್ಕೆ ಅವ್ರು ಹೋದರು. ನಾನು ಅದೆಲ್ಲ ವಾಶ್ ಮಾಡಿ ಎಕ್ಸಸೈಸ್ ಮಾಡ್ತಾಯಿದ್ದೆ. ಆವಾಗ ಒಂದು ಆರ್ಡ್ರ್ ಬಂತು, ಲಾಂಗ್ ಸ್ಕರ್ಟ್. ಇದು ತುಂಬ ಕಡಿಮೆ ರೇಟ್. ಎಷ್ಟು ಗೊತ್ತಾ ಇದ್ರ ರೇಟು? ಜಸ್ಟು 150 180 ಏನೋ ಅಷ್ಟೇ. ಇದು ಮೀಶೋದಲ್ಲಿ ಸುಮ್ಮನೆ ತರಿಸಿದ್ದು. ಚೆನ್ನಾಗಿದೆ. ನನಗೆ ಅಂದರೆ ರೆಗ್ಯುಲರ್ ವೇರ್ಗೆ ಬೇಕು ನನಗೆ ಅಂತ. ನನಗೆ ನೈಟಿ ಆಮೇಲೆ ಲಾಂಗ್ ಸ್ಕರ್ಟೇ ಯೂಸ್ ಮಾಡೋದು ನನ್ನ ಮನೆ ಹತ್ರ, ಹಾಗಾಗಿ ತರಿಸಿದ್ದೆ. ಬಟ್ ಕಲರ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ತುಂಬ ಡಾರ್ಕ್ ಅನ್ನಿಸ್ತು. ಬಟ್ ಅದು ಹೋಗುತ್ತೆ, ಬಣ್ಣ ಹೋಗ್ತಾ. ನಾನೀಗ ಸ್ಕರ್ಟ್ ಹಾಕೋತೀನಲ್ಲ ಕೆಲವೊಂದು, ಅದು ಹಂಗೇ ಬೇಗ ಬಣ್ಣ ಹೋಗುತ್ತೆ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಇರಲಿ ಅಂತ. ಸ್ಕರ್ಟ್ ಮುಗೀತು, ನನ್ನ ವರ್ಕೌಟ್ ಮುಗೀತು. ಸುಮಾರು 2-2:15 ಶುರು ಮಾಡಿ ಈಗ 3:30. ಎಕ್ಸಸೈಸ್ ಮಾಡಿದ್ರೆ ಫೇಸಲ್ಲಿ ಗ್ಲೋ ಬರುತ್ತೆ ನಿಜವಾಗ್ಲೂ. ಹಾಗೆ ಸ್ನಾನ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. ಆದಷ್ಟು ಬೇಗ ಆಗೋಯ್ತು, 1 ಅವರ್ ಎಲ್ಲ ಆಗೋಯ್ತು ಪೂಜೆ ಸ್ನಾನ ಎಲ್ಲ. ಈಗ ಊಟ ಮಾಡ್ತಾಯಿದ್ದೀನಿ. ಇದು 1 ಮೀಲ್ ಎ ಡೇ. ನಾನು ಈ ಥರ ಮೀಲ್ ಒಂದೇ ತೊಗೊಳ್ಳೋದು, ಒಂದು ಸಾರಿ ಏನೇ ತೊಗೊಳ್ಳೋದು. ಪವಿತ್ರ, ನಾನು ಮಲಗಿದ್ದೀನಿ. ಎಡಿಟ್ ಮಾಡಬೇಕಾದ್ರೆ ಈ ವಿಡಿಯೋ ಕ್ಲಿಪ್ ತೆಗೆದಾಕ್ಬಿಡೋಣ ಅಂತ ಅಂದ್ಕೊಂಡೆ, ಆದರೆ ಕೋಗಿಲೆ ಕೂಗ್ತಾ ಇರೋ ಸೌಂಡ್ ಇತ್ತಲ್ಲ, ಅದಕ್ಕೆ ಇಟ್ಟೆ. ನಮ್ಮ ಮನೆ ಹಿಂದೆ ದಿನ ಕೋಗಿಲೆ ಬಂದು ಈ ಥರ ಕೂಗುತ್ತೆ. ಊಟ ತಿನ್ನಂಗೆ ಮೊಟ್ಟೆ ಕಡೆ ಬೇಯಿಸ್ಕೊ, ಅದೇ ಕಣ ಮೊಟ್ಟೆ ಬೇಯಿಸ್ಕೊಳ್ಳಿ. ಅಲ್ಲಿ ಆಮ್ಲೆಟಾರು ಹಾಕೋ. ಈ ಥರ ಇರ್ಬಾರ್ದು, ಏನು ಇಲ್ಲ ಅಂದರೆ ಸರಿ. ಹಾಂ, ನನಗೆ ನೋಡಿದ್ಮೇಲೆ ತಿನ್ನಂಗಾಯ್ತು ಅಷ್ಟೇ. ಬೇಗ ಗಿಡು ಒಂದು ಇದಕ್ಕೆ ಅಂತ ಸೋಂಬೇರಿ ಆಗ್ಬಾರ್ದು. ಶಿಟ್. ಎಷ್ಟು ಜನ ಅಂದರೆ 6 ಜನ ಅಂತ. ಬುಧವಾರ ವೆಯ್ಟ್ ಚೆಕ್ ಮಾಡಿ ಸ್ಟಾರ್ಟ್ ಮಾಡಿದ್ದು.
ಇವತ್ತು ಶನಿವಾರ 4th ಡೇ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಬುಧವಾರ ನಾನು ವೆಯ್ಟ್ ಚೆಕ್ ಮಾಡ್ತೀನಿ. ಬುಧವಾರ ನನ್ನ ವೆಯ್ಟು 68 ತೋರಿಸ್ತಾ ಇತ್ತು. 68 ಅಂದರೆ 64ಇಂದ 68 ಆಗಿದ್ದೀನ ಅಂದರೆ ಇಲ್ಲ. 68 ಸುಮ್ಮನೆ ಈಗ ಫುಡ್ ತಿಂದಿರ್ತೀವಿ, ನೀರು ಕುಡಿದಿರ್ತೀವಿ, ಹಾಗಾಗಿ ತೋರಿಸಿದೆ ಅಷ್ಟೇ. 1 kg ಲೆಸ್ ಮಾಡೇ ಹೇಳಬೇಕು. ಅಂದರೆ ಎಕ್ಸಾಕ್ಟ್ಲಿ ನಾನು 67 kgs ಆಗ್ಬಿಟ್ಟಿದ್ದೀನಿ ಅನಿಸುತ್ತೆ. ಅಂದರೆ 2ರಿಂದ 3 kg ಇನ್ಕ್ರೀಸ್ ಆಗಿದ್ದೀನಿ. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬುಧವಾರದಿಂದ. ಈ ನೆಕ್ಸ್ಟ್ ಬುಧವಾರಕ್ಕೆ ಎಷ್ಟಾಗಿರ್ತೀನಿ ನೋಡ್ತೀನಿ. ಅಂದರೆ 67 kgಸಿಂದ ಇನ್ಕ್ರೀಸ್ ಆಗಿದ್ದೀನ ಅಥವಾ ಡಿಕ್ರೀಸ್ ಆಗಿದ್ದೀನ ನೆಕ್ಸ್ಟ್ ಬುಧವಾರ ಗೊತ್ತಾಗುತ್ತೆ. ಸೊ ನಾನು ನೆಕ್ಸ್ಟ್ ಬುಧವಾರ ನನ್ನ ವೆಯ್ಟ್ನ ತೋರಿಸ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ನೆಕ್ಸ್ಟು ನಾನು ನನ್ನ ಮೈದನೊಂದು ಬೇಗ ರೂಟದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇವಾಗಲೇ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಾಚಿಂಗ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ.